ಮೆಚ್ಚಿನ ಹಿರಿಯರೇ, ಕಿಚ್ಚಿನ ಯುವಕರೇ, ಮೆಚ್ಚಿನ ಗೃಹಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಪುನೀತ್ ರಾಜ್ಕುಮಾರ್. ಎಷ್ಟೋ ಸಲ ನಿಮ್ಮ ಮಾತಿಂದ ಧೈರ್ಯ ತುಂಬಿದವರು ನೀವು. ಆದರೆ ಅದ್ಯಾಕೋ ಆ ದಿನ ನೀವೇನು ಹೇಳಲೇ ಇಲ್ಲ. ಇನ್ನೊಬ್ಬರ ಕಣ್ಣೀರನ್ನು ಒರೆಸಿದವರು ನೀವು. ಆದರೆ ಅದ್ಯಾಕೋ ಆ ದಿನ ಎಲ್ಲರೂ ಕಣ್ಣೀರು ಹಾಕ್ತಿದ್ರು, ನೀವು ನೋಡ್ಲೇ ಇಲ್ಲ. ಎಲ್ಲೆಡೆಯಿಂದಲೂ ಲೆಕ್ಕವಿಲ್ಲದಷ್ಟು ಜನ ನಿಮ್ಮನ್ನ ನೋಡಲು ಬಂದ್ರು, ಅದ್ಯಾಕೋ ಆ ದಿನ ನೀವು ಅವರನ್ನ ಮಾತಾಡಿಸ್ಲೇ ಇಲ್ಲ. ಆಗಲೇ ತಿಳಿದಿದ್ದು ನಮಗೆ ಖುಷಿ ಅನ್ನೋದು ಇನ್ನಿಲ್ಲ. ನಿಮ್ಮ ಸಿನಿಮಾಗಳು ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ನೆನಪುಗಳು ನಮ್ಮ ಮನಸ್ಸಲ್ಲಿ ದಿನ ರಿವೈಂಡ್ ಆಗ್ತಾನೆ ಇರುತ್ತೆ. ಜೀವನದಲ್ಲಿ ಏನೇ ಬೇಜಾರಾದ್ರೂ ಅಷ್ಟು ಬೇಜಾರನ್ಸಲ್ಲ. ಯಾಕಂದ್ರೆ ಈ ದಿನಕ್ಕಿಂತ ಒಂದು ನೋವು ನಮಗಿಲ್ಲ. ಮನುಷ್ಯರು ಮೆಚ್ಚುವಂತೆ ಬದುಕೋದೇ ಕಷ್ಟ. ಆದರೆ ಈ ದಿನವೇ ತಿಳಿದಿದ್ದು ದೇವರಿಗೂ ನೀವಂದ್ರೆ ತುಂಬಾ ಇಷ್ಟ. ದುಃಖ ಅನ್ನೋದು ಸಮುದ್ರ ಇದ್ದಂತೆ. ಆ ಸಮುದ್ರದಲ್ಲಿ ದಿನಾ ಮುಳುಗ್ತಾ ಇರೋದು ನಿಮ್ಮ ಅಭಿಮಾನಿಗಳು ಅಷ್ಟೆ. ನಿಮ್ಮಂತ ಒಳ್ಳೆಯ ವ್ಯಕ್ತಿಗೆ, ಶಕ್ತಿಗೆ ಅಭಿಮಾನಿಗಳಾಗಿದ್ದು ನಮ್ಮ ಅದೃಷ್ಟ. ಈ ಸಂತೋಷ ಕೆಲವೇ ದಿನಗಳು ಇದ್ದಿತು ಅನ್ನೋದೇ ನಮ್ಮ ದುರಾದೃಷ್ಟ. ಈ ದಿನಕ್ಕೂ ಮೊದಲು ನಮ್ಮ ಜೀವನದ ಉತ್ಸಾಹವೇ ಬೇರೆ. ಈ ದಿನದ ನಂತರ ಉತ್ಸಾಹ ಹಾಗೂ ನಾವು ಬೇರೆ ಬೇರೆ. ನಿಮ್ಮ ಸಕ್ಸಸ್ ನಮ್ಮ ಸಂತೋಷ. ನಿಮಗೆ ಸಿಕ್ಕೋ ರೆಸ್ಪೆಕ್ಟ್ ನಮ್ಮ ಹೆಮ್ಮೆ. ನಿಮಗೆ ಸಿಕ್ಕಿರೋ ಪ್ರೀತಿ ಅಭಿಮಾನ ನಮ್ಮ ಪುಣ್ಯ. ಗುರುಗಳೇ ದೇವರು ಅಂತಾರೆ. ನಿಮ್ನ ನಮ್ ಗುರು ಅಂತೀವಿ. ನೀವು ಶಾಲೆನಲ್ಲಿ ಪಾಠ ಹೇಳ್ಕೊಡದೇ ಇರ್ಬೋದು, ಆದರೆ ನಿಮ್ಮ ಸಿನಿಮಾಗಳೇ ನಮಗೆ ಪಾಠಶಾಲಾ. ಜೀವನದಲ್ಲಿ ಹೇಗಿರಬೇಕು ಅನ್ನೋ ಒಂದೊಳ್ಳೆ ಪಾಠ ಹೇಳ್ಕೊಟ್ಟ ಗುರು ನೀವು. ಗುರುವೇ ದೇವರು. ನೀವು ಡಾಕ್ಟರೇಟ್ ಪಡೆಯೋಕ್ಕೂ ಮುಂಚೆನೆ ಡಾಕ್ಟರ್ ಆದವರು. ನಮ್ಮೆಲ್ಲರ ನೋವಿಗೆ ಕೇವಲ ನಗುವಿನಿಂದಲೇ, ನಿಮ್ಮ ಧೈರ್ಯದ ಮಾತುಗಳಿಂದಲೇ, ಒಳ್ಳೆಯ ಮನರಂಜನೆಯಿಂದಲೇ ಖುಷಿ ಅನ್ನುವ ಔಷಧಿ ನೀಡಿದವರು ನೀವು. ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಪರಮಾತ್ಮನ ಪರಮಾಪ್ತರು ನಾವು. ನಮ್ಮ ಲೈಫ್ನಲ್ಲಿ ನಮ್ಗೆ ಯಾವ ದಿನ ನೆನಪಿರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕೊನೆವರೆಗೂ ಈ 2 ದಿನ ನಮ್ಗೆ ನೆನಪಿರುತ್ತೆ. ನಾವು ಪ್ರೀತಿಸೋ ಜೀವ ಹುಟ್ಟಿದ ದಿನ, ನಾವು ಪ್ರೀತಿಸೋ ಜೀವ ಜೀವನದಲ್ಲಿ ಏನು ಗಳಿಸಬೇಕು ಅಂತ ತೋರಿಸ್ಕೊಟ್ಟಿದ್ದ ದಿನ. ಸಿನಿಮಾ ನೋಡಿ ಅಂತಿದ್ರಿ. ನಿಮ್ಮ ಸಿನಿಮಾ ಮಾತ್ರ ಅಲ್ಲ, ಕನ್ನಡ ಸಿನಿಮಾ ನೋಡಿ ಅಂತ. ವೋಟ್ ಹಾಕಿ ಅಂತಿದ್ರಿ. ಯಾವ ಪಕ್ಷದವರಿಗೆ ಅಂತ ಅಲ್ಲ, ವೋಟ್ ಮಾಡೋದು ನಿಮ್ಮ ಹಕ್ಕು ಅಂತ. ಇನ್ನೊಬ್ಬರಿಗೆ ನಿಮ್ಮಿಂದಾದ ಸಹಾಯ ಮಾಡಿ ಅಂತಿದ್ರಿ. ಆದರೆ ನೀವು ಮಾಡಿದ ಸಹಾಯ